ದಾವಣಗೆರೆಯ ನ್ಯಾಮತಿ ಗ್ರಾಮದ ಎಸ್ಬಿಐ ಗ್ರಾಹಕರಿಗೆ ದೀಪಾವಳಿ ಗಿಫ್ಟ್ ಸಿಕ್ಕಿದೆ. ವರ್ಷದ ನಂತರ ಕಳ್ಕೊಂಡ ಬಂಗಾರವನ್ನ ಕಂಡಂತಹ ಖುಷಿ ಗ್ರಾಹಕರಲ್ಲಿ ನಿರ್ಮಾಣ ಆಯಿತು. ಕಳೆದ ವರ್ಷ ದೀಪಾವಳಿ ಮುನ್ನಾ ದಿನ ಬ್ಯಾಂಕ್ ಕಳ್ಳತನ ಆಗಿರುತ್ತೆ, ರಾಬರಿ ಆಗಿರುತ್ತೆ. ಕಳ್ಳತನವಾದ 1 ವರ್ಷದ ಬಳಿಕ ಮತ್ತೆ ಬ್ಯಾಂಕ್ ಲಾಕರ್ ಸೇರಿದೆ ಬಂಗಾರ. ಬರೋಬ್ಬರಿ 17 ಕೆಜಿ ಬಂಗಾರವನ್ನ ದರೋಡೆಕೋರರು ಲೂಟಿ ಮಾಡಿದ್ರು. ಆರೋಪಿಗಳ ಬಂಧನದ ಬಳಿಕ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿ ಬ್ಯಾಂಕ್ಗೆ ಬಂಗಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಹೀಗಾಗಿ ದೀಪಾವಳಿ ಅಂದರೆ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ, ಲಕ್ಷ್ಮಿಯ ಇನ್ನೊಂದು ಪ್ರತೀಕ ಅಂತ ಹೇಳಿದ್ರೆ ಗೋಲ್ಡ್. ಹೀಗಾಗಿ ಜನರಿಗೆ ಬಹಳ ಖುಷಿಯಾಗಿದೆ. ಕಷ್ಟಪಟ್ಟು ಶ್ರಮ ವಹಿಸಿ ದುಡಿದು ತಗೊಂಡಂತಹ ಬಂಗಾರ ಇನ್ನಿಲ್ಲವಾಗಿತ್ತು ಅನ್ನೋ ಚಿಂತೆ ದೂರ ಆದಂಗಿದೆ. ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕದ್ದ ಬಂಗಾರವನ್ನು ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಪಾಪ ಎಷ್ಟು ಜನ ಗ್ರಾಹಕರು ಕಳ್ಕೊಂಡಿದ್ರು, ಯಾವ ಪ್ರಮಾಣದಲ್ಲಿ ಕಳ್ಕೊಂಡಿದ್ರು ಅಂತ ಅದೆಲ್ಲವೂ ಕೂಡ ರಿಟರ್ನ್ ಆಗಿದೆ. ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸನ್ನು ಕೊಟ್ಟು ಪ್ರಕ್ರಿಯೆಯನ್ನು ಮುಗಿಸಿ ಗ್ರಾಹಕರಿಗೆ ಕೊಡೋ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ನನ್ನ ಮಕ್ಕಳು ಬಂಗಾರದಿಂದ ಗಂಡನಿಂದ ಎಲ್ಲ ಹಿಂಸೆನೂ ಪರಿಹಾರ ಆಗಿದೆ ಸರ್. ನಂಗೆ ಕೊಟ್ಟು ಖುಷಿ ಇದೆ. ಮನೆ ಎಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ ಸರ್. ಇವತ್ತಂತೂ ತುಂಬ ತುಂಬ ನಿದ್ದೆ ಮಾಡ್ತೀನಿ ಸರ್. ಯಾಕೆಂದರೆ ಬಂಗಾರ ಕಳ್ಕೊಂಡು ತಂಗಿನೂ ಕಳ್ಕೊಂಡು ದುಃಖ ಒಂದು ಇತ್ತು ಸರ್. ನನಗೆ ಮನೇಲಿ ದಿನ ಪ್ರಾಬ್ಲಮ್ ನಡೀತಾ ಇತ್ತು ಸರ್. ನನಗೆ ಮನೇಲಿ ಅಂತಂದರೆ ಗಂಡ ಹೆಂಡತಿ ಜಗಳನೂ ನಡೀತಾ ಇತ್ತು. ಆಮೇಲೆ ತಮ್ಮನ ಹೆಂಡ್ತಿದ್ದು ಸ್ವಲ್ಪ ಗೋಲ್ಡೆಲ್ಲ ಇಟ್ಕೊಂಡಿದ್ವಾ, ಅವ್ರೇನಾದರೂ ಅಂತಾರೇನೋ ಅನ್ನೋ ಸ್ವಲ್ಪ ಭಯ ಇತ್ತು. ತಂಗಿ ಕಳ್ಕೊಂಡು ತಂಗಿದು ಬಂಗಾರ ಇಟ್ಟಿದ್ವಿ, ತಂಗಿದು ಬಂಗಾರ ಸಿಗ್ತಿದೆ ಅನ್ನೋದೊಂದು ಖುಷಿ ಇದೆ. ಕೊಡ್ತಾರೆ ಅನ್ನೋದು ನಂಬಿಕೆನೂ ಇದೆ. ಇದ್ದೇ ಸರ್. ಅಂದರೆ ಸ್ವಲ್ಪ ಅಂದರೆ ಅವ್ರು ಚೆನ್ನಾಗೇ ಇದ್ರು ಸರ್. ನನಗೆ ಏನಾದರೂ ಅಂತಾರೇನೋ, ಅವ್ರು ಗೋಲ್ಡ್ ಇಸ್ಕೊಂಡಿದ್ವಿ ಕಳೆದಿದ್ವಿ, ನಮ್ಮ ಕೈಲಿ ಮಾಡಿಸ್ಕೊಡೋದು ಆಗುತ್ತಾ ಇಲ್ಲ ಅನ್ನೋದೊಂದು ಅನುಮಾನ ಇತ್ತು ಸರ್. ನನಗೆ ತುಂಬ ಅಂದರೆ ತುಂಬ ಇತ್ತು ಸರ್. ಅಂದರೆ ದುಃಖನೂ ಇತ್ತು ಸರ್. ಡೈಲಿ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ ಸರ್. ನಿಜವಾಗ್ಲೂ ನನ್ನ ಬಂಗಾರ ಸಿಗುತ್ತೋ ಇಲ್ಲೋ, ನಾನು ತರ್ತೀನೋ ಇಲ್ಲೋ, ಅಷ್ಟೊಂದು ಬಂಗಾರ ಇಟ್ಕೊಂಡು